ತಲೆ ಕೆಟ್ಟೋಗಿದೆ ಮಾಮ. ಅದಕ್ಕೆ ಅಲ್ವೇನು ಗೂಳಿಗೆ ಮಸಾಜ್ ಮಾಡ್ತಿರೋದು. ಆ ಗೀತಾ ಮೆಟ್ಲಿಂದ ಜಾರಿ ಸೊಂಟ ಮುರಿದು ನೋವು ಅನ್ಭವಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಆದ್ರೆ ಎಲ್ಲ ಉಲ್ಟಾ ಆಯ್ತು. ಈಗ ಅಮ್ಮ ನೋವು ತಿನ್ನೋ ಹಾಗಾಯ್ತು. ನೋಡು, ನನ್ನ ಪ್ಲಾನ್ ಏನಿದೆ ಅದು ಸಖತ್ತಾಗಿ ವರ್ಕೌಟ್ ಆಗಿದೆ. ಕ್ಯಾರೆಕ್ಟರ್ ಚೇಂಜ್ ಆಯ್ತು, ನಾನೇನ್ ಮಾಡ್ಲಿ? ಗೀತಾ ಬರ್ಬೇಕಿತ್ತು, ನನ್ನ ತಂಗಿಮ್ಮ ಬಂದ್ಲು. ಏನ್ ಮಾಡೋದು? ಆ ಗೀತಾನ ಹಣೆ ಬರ ಚೆನ್ನಾಗಿದೆ, ನಮ್ದು ಯಾಕೋ ಯೂಟರ್ ನೋಡಿತಾ ಇದೆ. ಈಗ ಏನ್ ಮಾಡ್ಬೇಕು ಮಾಮ? ನೋಡಿ ಬಾ, ತಂಗಿಮನ ಹತ್ರ ಮಾತಾಡೋಣ. ಅವಳೀಗ ಬಿದ್ದಿರೋ ಸಿಟ್ಟು ಇನ್ನಂಗೆ ಕೊತ ಕೊತ ಅಂತಿರುತ್ತೆ. ಆ ಗೀತಾ ಬಗ್ಗೆ ಇನ್ನಷ್ಟು ಮಾತಾಡಿ ಅವಳನ್ನು ರೊಚ್ಚಿಗೆ ಬಿಸೋ. ಆ ರೊಚ್ಚು ಕಿಚ್ಚಾಗಿ ಯಾವುದೋ ಒಂದು ಹೊಸ ಐಡಿಯಾನ ಅವಳೇ ಕೊಡಂಗಾಗತ್ತೆ. ಬಾ. ಅದನ್ನ ಯಾಕೆ ಹೇಳ್ತೀಯ ಮಾಮ? ಇದು ನಾನು ಹೇಳ್ತಿರೋದಲ್ಲ, ನನ್ನ ಸಿಕ್ತ್ ಸೆನ್ಸ್ ಹೇಳ್ತಿದೆ. ಫಾಲೋ. ಆದ್ರೂ ಮಾತಾಡೋಕೇನಿದೆ, ಎಲ್ಲ ಗೊತ್ತಿರೋ ವಿಚಾರ ತಾನೆ. ಹೇ, ಮಾತಾಡ್ತಾ ಮಾತಾಡ್ತಾ ಹೊಸದೇನೋ ಉಳಿಯುತ್ತೆ. ಬಾರ ಮಾಮ. ಏನು? ಗೀತಾ ಏಟ್ ತಿನ್ನೋ ಕಾಲ ಬರುತ್ತೆ ಅಲ್ವಾ? ನೋಡು ವಿಜಯ, ಅದ್ರ ಬಗ್ಗೆ ಅನುಮಾನನೇ ಬೇಡ. ನೋಡು, ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ. ನಾವ್ ಏನೇ ಪ್ಲಾನ್ ಮಾಡ್ಕೊಂಡ್ರು ನಾವಿಡೋ ಹೆಜ್ಜೆ ತಪ್ಪಾಗಬಾರದು. ಒಂದು ವೇಳೆ ನಾವು ತಪ್ಪು ಹೆಜ್ಜೆ ಇಟ್ವಿ, ಕೆಟ್ವಿ, ಅದಾಗಬಾರದು. ಈಗೇನು, ನೀನು ಬರ್ತೀವೋ ಇಲ್ವೋ? ಬಂದೆ. ಇಲ್ಲಿ ಬಾಳೆಹಣ್ಣು ಸಿಪ್ಪೆ ಹಾಕ್ದವ್ನ್ ಯಾರು? ನಾನೇ. ನಾನೇ ಯಜಮಾನ್ರೆ, ನಾನೇ ತಾರಣ್ಣ ಅಂಕಲ್. ಏನ್ ಹೇಳಿದ್ರಿ? ಪ್ಲಾನ್ ಮಾಡಿದಾಗ ನಮ್ಮ ಹೆಜ್ಜೆನ ಹುಷಾರಾಗಿಡ್ಬೇಕು ಅಂತ ನಿಮ್ ಹಳ್ಳಿನ ಟಿಪ್ಸ್ ಕೊಡ್ತಿದ್ರಲ್ಲ, ಅದನ್ನ ನೀವೇ ಮರ್ತ್ಬಿಟ್ರ ತಾರಣ್ಣ ಅಂಕಲ್? ಆ ತರದ ಕಾಲಿನ ಕೆಳಗಡೆ ಬಾಳಿನ ಸಿಪ್ಪೆ ಇರ್ಬೇಕು ಅಥವಾ ಎಣ್ಣೆ ಇರ್ಬೇಕು ಅಲ್ವಾ ತಾರಣ್ಣ ಅಂಕಲ್? ದುಷ್ಟ ಆಲೋಚನೆ ಮಾಡೋ ವಿಲನ್ಸು ಪೆಟ್ ತಿಂದಿರ್ತಾರೆ. ಈಗ ಆಗಿರೋದು ಅದೇ ಅಲ್ವಾ ತಾರಣ್ಣ ಅಂಕಲ್? ತವಕಲ್ ಐಡಿಯಾ ಯಾವುದೇ ಸೀರಿಯಲ್ ನೋಡಿದ್ರು ಸಿಗುತ್ತೆ ತಾರಣ್ಣ ಅಂಕಲ್. ಆದ್ರೆ ಆ ಸೀರಿಯಲ್ ಅಲ್ಲಿ ಹೀರೋಯಿನ್ ಗೆದ್ದಿರ್ತಾಳೆ. ದುಷ್ಟ ಆಲೋಚನೆ ಮಾಡೋ ವಿಲನ್ ಪೆಟ್ ತಿಂದಿರ್ತಾಳೆ. ಈಗಾಗಿರೋದು ಅದೇ ಅಲ್ವಾ? ಮಾಡ್ದಿರೋ ತಪ್ಪಿಗೆ ಕಣ್ಮಣಿಗ್ ಶಿಕ್ಷೆ ಆಯ್ತು, ಮಾಡಿರೋ ತಪ್ಪಿಗೆ ನಿಮಗ್ ಶಿಕ್ಷೆ ಆಗ್ಬೇಕಲ್ವಾ ತಾರಣ್ಣ ಅಂಕಲ್? ನಾನೇನ್ ಮಾಡಿದೆ? ಸುಳ್ಳು ಯಾಕೆ ಹೇಳ್ತೀರಾ ತಾರಣ್ಣ ಅಂಕಲ್? ಕಣ್ಮಣಿಗೆ ಬೈಯುವಾಗ ನಾನು ಮತ್ತೆ ಕಣ್ಮಣಿ ಸೇರಿ ನಮ್ಮ ಅತ್ತೆನ್ ಬೀಳ್ಸೋ ಪ್ಲಾನ್ ಮಾಡೋಕೆ ಎಣ್ಣೆ ಮತ್ತೆ ಬಾಳೆಹಣ್ಣು ಸಿಪ್ಪೆನ ನಾವೇ ಹಾಕಿದೀವಿ ಅಂತ ಬಿಡಿಸಿ ಹೇಳ್ದಾಗ ಅವಾಗ್ಲೇ ಗೊತ್ತಾಯ್ತು ಇದು ನಿಮ್ದೇ ಪ್ಲಾನ್ ಅಂತ. ನೀವು ಮಾಡಿರೋ ಕೆಟ್ಟ ಐಡಿಯಾಕ್ಕೆ ನಿಮಗೆ ಈ ಶಿಕ್ಷೆ. ಈ ಮನೆ ಗಲೀಜ್ನ ಅವಳ ಮೇಲೆ ಸುರಿದಿದ್ದಕ್ಕೆ ನಿಮ್ ಅಳಿ ಮೈನಿಗೂ ನಿಮ್ ತಂಗಿಯ ಮನೆಗೂ ಕಾದಿದೆ. ಇದಕ್ಕಿಂತ ಭಯಂಕರವಾದ ಶಿಕ್ಷೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ ತಾರಣ್ಣ ಅಂಕಲ್. ಅಲ್ಲ, ದೇವರಪ್ಪ, ನೀನ್ ಏನ್ ಮಾಡ್ತೀಯ? ಮಾರಿ ಹಬ್ಬದ ಐಡಿಯಾನ ಬಲಿ ಕೊಡೋ ಪ್ರಾಣಿಗೆ ಹೇಳಕ್ಕಾಗತ್ತಾ ತಾರಣ್ಣ ಅಂಕಲ್? ನಾಳೆ ಹೆಂಗಿದ್ರು ನೀವೇ ಅನ್ಭವಿಸ್ತಿರಲ್ಲ, ಆಗ ನಿಮ್ಗೆ ಗೊತ್ತಾಗತ್ತೆ ಬಿಡಿ. ಬರ್ಲಾ ತಾರಣ್ಣ ಅಂಕಲ್? ಏನಾಯ್ತು ತಾರಣ್ಣ ಅಂಕಲ್?
ನನ್ನ ಕಾಲು. ಸಾರಿ 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 ತಾರಣ್ಣ ಅಂಕಲ್. ಬರ್ಲಾ ತಾರಣ್ಣ ಅಂಕಲ್? ಅಯ್ಯೋ ಬರೋದೇ ಬೇಡಮ್ಮ, ಹೋಗು. ಹುಷಾರು. ಅಮ್ಮ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ. ಯಾಕೆ? ಏನಮ್ಮ ನಿನ್ ಫ್ರೆಂಡ್ ಎಲ್ಲಾರು ಬಿದ್ಲಾ? ಇಲ್ಲ ಕಣೋ, ಯಾರಾದ್ರೂ ಜಾಡ್ಸ್ ಒದ್ದಿರ್ಬೇಕು. ಯಾ ಕಡೆ ಹೋದ್ರು ತೋರ್ಸಮ್ಮ. ಆ ಕಡೆನಾ ಈ ಕಡೆನಾ? ಈ ಪ್ರಶ್ನೆ ಯಾಕೋ? ಹಾಗಾದಾಗ್ಲೇನೆ ಅಲ್ವಾ ಅಯ್ಯೋ ಅಮ್ಮ ಅಂತ ನೆರಳೋ ಸೌಂಡ್ ಬರೋದು. ಅಲ್ವಾ? ಇದೇ ಪರಿಸ್ಥಿತಿ ನಿಮ್ ಫ್ರೆಂಡಿಗೆ ಬಂದಿರ್ಬೋದಲ್ವಾ? ಏಯ್ ಏನೇ ಮಾತಾಡ್ತಾ ಇದ್ಯಾ? ಗೀತಾ ವಿಜಿ ಮನೆಗೆ ಸೇರ್ಕೊಂಡಿದ್ದಾಳಲ್ಲ, ಅಂದ್ಮೇಲೆ ಅಲ್ಲಿ ರುದ್ರ ತಾಂಡವ ಶುರುವಾಗಿರುತ್ತೆ. ಹೆಜ್ಜೆಜ್ಜೆಗೂ ವಿಜಯ್ ಮುಗ್ಗರ್ಸ್ ಬೀಳ್ತಾ ಇರ್ತಾನೆ. ಬಿದ್ದಾಗ್ಲೆಲ್ಲ ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಸುಮ್ನೆ ಮಾತ್ ಖರ್ಚು ಮಾಡಿ ನಾಲ್ಗೆ ಯಾಕೆ ನೆಸ್ಕೋತೀರ ಮೇಡಮ್? ನಮ್ ವಿಜಿ ಸುಮ್ನೆ ಕೂರೋ ಮನುಷ್ಯನೇ ಅಲ್ಲ. ಸುಮ್ನೆ ಕೂತಿರ್ತಾನೆ ಅಂತ ಯಾರು ಹೇಳಿದ್ದು? ವಿಜಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಮಾಡ್ ತೋರ್ಸಿಲ್ವಾ? ಬಕೀಟ್ ನನ್ ಮಗ್ನ. ಅಯ್ಯೋ ಅಮ್ಮ. ಇವ್ರ ಜೊತೆ ಎಲ್ಲ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಆ ಗೀತಾಗೆ ಮಾಂಜ ಇಟ್ಟು ಬಿದ್ದಾಗ್ಲೇ ಗೊತ್ತಾಗೋದು. ನಡಿಯೋ ಹೋಗೋಣ. ಹಲೋ 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 ಬಕೆಟ್ ಬಾಸು, ನಿಂತ್ಕೊಳ್ಳಿ. ಪೆಟ್ಟು ಈಗಾಗ್ಲೇ ವಿಜಯ್ಗೆ ಬಿದ್ದಾಗಿದೆ. ಅವ್ರತ್ತೆ ದ ಗ್ರೇಟ್ ಭಾನುಮತಿ ಇದಾರಲ್ಲ, ಅವ್ರಿಗೆ ಬೀಳೋದ್ ಬಾಕಿ ಇದೆ. ಮುಹೂರ್ತ ನಾಳೆ ಬೆಳಗ್ಗೆ ಅನ್ನೋದು ಫಿಕ್ಸ್ ಆಗಿದೆ. ಇನ್ನ ಬಾಕಿ ಇರೋದು ಅವ್ರ ಅತ್ತೆ ಅನ್ನೋದು ಒಂದೇ. ಏನು? ಅಯ್ಯೋ ಅಮ್ಮ. ಏನಣ್ಣ ನಿನಗೇನ್ ದೊಡ್ಡ ರೋಗ ಬಂತು? ಉಸ್ಸು ಬುಸ್ಸು ಅಂದ್ಕೊಂಡ್ ಕೊಂಡ್ಕೊಂಡ್ ಬರ್ತಿದ್ಯಾ? ಏನು ನನ್ನ ನಣಕ್ಸ್ಕೋತಿದ್ಯಾ? ಅಲ್ಲ ಅದು ವಿಜಿ ಯಾಕೆ ಮಾಮ ಕುಣ್ತಾ ಇದ್ಯಾ? ಏನಾಯ್ತು? ಜಾರಿದ್ದಮ್ಮ ಬಿದ್ದಿದ್ದಮ್ಮ, ಒದ್ದಾಡ್ತಾ ಇರೋದು ಅಮ್ಮ. ನಿಂದ್ ಯಾಕೋ ಅತಿ ಆಯ್ತು. ಅಣ್ಣ ಅಯ್ಯೋ ಆ ಗೀತಾ ಮಾಡೋ ಕೆಲ್ಸ ಇದೆಯಲ್ಲಮ್ಮ, ಅದು ಒಂದೊಂದಲ್ಲ ತಂಗ್ಯವ್ವ. ಮತ್ತೇನ್ ಮಾಡಿದ್ಲು? ಅಯ್ಯೋ ನಮಗ ಮಾಡಿದ್ದೆಲ್ಲ ಬಿಟ್ಟಾಕಮ್ಮ. ಏನೋ ಏನೋ ಪುಟ್ಟದಾಗಿ ಏನೋ ಒಂದಾಯ್ತು. ಗಂಡ ಜೀವಮ್ಮ ತಡ್ಕೊಳ್ಳುತ್ತೆ. ಆದ್ರೆ ನಿನ್ನ ಬಗ್ಗೆ ಯೋಚನೆ ಮಾಡುವಾಗ್ಲೇ ಕರುಳು ಚುರುಕು ಅನ್ನತ್ತಮ್ಮ. ಅದೆಷ್ಟು ನೋವು ತಿಂತಿದ್ಯಾ ನನ್ ತಂಗಿಯಮ್ಮ. ಇವತ್ತಿದೇನೋ ಬಿಟ್ಟಾಕು ತಂಗಿಯವ್ವ. ನಾಳೆ ಭಯಂಕರವಾದದ್ದೇನೋ ಮಾಡ್ತೀನಿ. ಅದ್ ಏನ್ ಮಾಡ್ತೀನಿ ಅಂತ ನಿಮ್ ಕೈಲಿ ಕಲ್ಪನೆನೂ ಮಾಡ್ಕೊಳ್ಳಕ್ಕಾಗಲ್ಲ ಅಂತ ಕೂತಿದ್ದಾಳಮ್ಮ ಅವಳು ಆ ಗೀತಾ. ತಂಗ್ಯವ್ವ ನಾನೊಂಚೂರು ಕೂರ್ಲಾ? ಬ್ಯಾಕ್ ಯಾಕೋ ಸಿಕ್ಕಾಪಟ್ಟೆ ನೋಯ್ತಿದೆ ಅಮ್ಮ. ಮತ್ತೆ ಏನಂತೆ? ಕೇಳ್ದೆ. ಅಯ್ಯೋ ನಾನ್ ಬಿಡ್ತೀನ? ಕೇಳ್ದೆ ತಂಗ್ಯವ್ವ. ಅದಕ್ಕೆ ಅವಳ ಉತ್ತರ ಏನಿತ್ತು ಗೊತ್ತಾ? ಏನು? ಮಾರಿ ಹಬ್ಬದ ಐಡಿಯಾ ಏನು ಅಂತ ಬಲಿಯಾಗೋ ಪ್ರಾಣಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗುತ್ತ ತಾರಣ್ಣ ಅಂಕಲ್? ನಾಳೆ ಹೆಂಗು ಅನುಭವಿಸ್ತಿರಲ್ಲ, ಗೊತ್ತಾಗುತ್ತೆ ಅಂತ ಅಂದ್ಲು ತಂಗ್ಯವ್ವ. ಈ ಮನೆಗಳು ಮತ್ತೆ ಬಂದಿರೋದೇ ನಿಮಗೆ. ಲೋ ವಿಜಿ, ಹೆಂಗು ಸುಮ್ನೆ ನಿಂತಿದ್ಯಪ್ಪ, ಸ್ವಲ್ಪ ಕಾಲು ಎತ್ತಿ ಮೇಲೆ ಇಡಪ್ಪ. ಬೇಡ ಬಿಡು, ನಂಗೆ ಅರ್ಥ ಆಗುತ್ತೆ. ಅವನು ಡ್ಯಾಮೇಜ್ ಆಗಿದೆ ಅಮ್ಮ. ಹಂಗೆವ ಅವಳು ಮತ್ತೆ ಬಂದಾಗ ನಿನ್ ಮುಂದೆ ಚಾಲೆಂಜ್ ಮಾಡಿದ್ಲಲ್ಲ, ಈ ಮನೆಗೆ ನಾನು ಮತ್ತೆ ಬಂದಿರೋದೆ ನಿಮ್ಮ ಜನ್ಮ ಜಾಲಾಡೋದಕ್ಕೆ, ನಿಮ್ಗೆ ಬುದ್ಧಿ ಕಲ್ಸೋಕೆ ಅಂತ. ಅದಕ್ಕೆ ನಾಳೆ ಅವಳು ಮುಹೂರ್ತ ಇಟ್ಟಿದ್ದಾಳಂತ ತಂಗ್ಯವ. ನಾಳೆ ಮುಹೂರ್ತ ಅಂತ ಅದ್ ಯಾಕೆ ಬಡ್ಕೊಂಡ್ ಸಾಯ್ತೀಯ ಅಣ್ಣ?
ಅದೇನು ಅಂತ ತಿಳ್ಕೊಂಡ್ ಬಂದ್ ಹೇಳು. ಏನೋ ಅಪಾಯ ಇದೆ ಅಂತ ಯಾರು ಬೇಕಾದ್ರೂ ಹೇಳ್ಬಹುದು, ಆದ್ರೆ ಅದೇನು ಅಂತ ತಿಳ್ಕೊಂಡು ಅದಕ್ಕೆ ಪ್ರತಿ ಉಪಾಯ ಹುಡುಕೋನೆ ಬುದ್ಧಿವಂತ. ಸಾಧ್ಯ ಆದ್ರೆ ಆ ಬುದ್ಧಿವಂತ ನೀನಾಗೋ, ಇಲ್ಲ ಅಂದ್ರೆ ಈ ಮನೆಯಲ್ಲಿ ದಂಡ ಪಿಂಡಕ್ ಬಿದ್ದಿರೋ ಒಂದು ಪಾತ್ರ ಅಂತ ತೆಪ್ಪಗಾಗೋ. ನನ್ನನ್ನಷ್ಟು ಚೀಪಾಗಿ ಅಳೆದು ತೂಗಬೇಡ ನನ್ನ ತಂಗಿಯವ್ವ. ನೋಡು, ನನ್ನ ಮಾತಲ್ಲಿ ಕಾಮಿಡಿ ಇರ್ಬೋದು, ಹಂಗಂತ ನಾನು ಕಮ್ಮಂಗಿ ಅಲ್ಲ, ಕಿಲಾಡಿ. ಅವಳ ಐಡಿಯಾನ ಅಷ್ಟನ್ನೂ ಧ್ವಂಸ ಮಾಡಿ ಧಿಮಾಕಲ್ಲಿ ನಿನ್ ಮುಂದೆ ಬಂದು ನಿಲ್ತೀನಿ ತಂಗ್ಯವ್ವ. ಇದು ನನ್ನ ಚಾಲೆಂಜ್. ಅಮ್ಮ, ಡಾಕ್ಟರ್ ಹತ್ರ ಹೋಗೋಣವಾ? ಬೇಡ ಕಣೋ ವಿಜಿ, ಈ ಮನೆಗೆ ಬಂದು ಬಿದ್ದಿರೋ ದೊಡ್ಡ ಕಾಯಿಲೆ ಆ ಗೀತಾ. ಮೊದ್ಲು ಅವಳಿಗೊಂದು ವ್ಯವಸ್ಥೆ ಆಗ್ಬೇಕು. ಅದಾಗೋ ತನಕ ನನಗಾಗಿರೋ ನೋವು ಅವಮಾನಗಳು ನನ್ನಲ್ಲಿರೋ ಕಿಚ್ಚನ್ನ ಕಾಪಾಡ್ಬೇಕು. ಆ ಈಡಿಯಟ್ ಗೀತಾಗೆ ಒಂದು ಗತಿ ಕಾಣಿಸ್ಲೇಬೇಕು. ಒಪ್ಪ. ನಮ್ಗೆ ಧಮ್ಕಿ ಹಾಕಿ ಎಷ್ಟು ಚೆನ್ನಾಗಿ ಪಾಠ ಓದ್ತಿದ್ಯಮ್ಮ ನೀನು. ಸಾಲದಕ್ಕೆ ನಮ್ಗೆ ಪಾಠ ಬೇರೆ ಕಲಿಸ್ತೀನಿ ಅಂತ ಹೇಳಿದ್ಯಲ್ಲ ನೀನು. ನಮ್ಮ ಮಂಗಳಕ್ಕೆ ಬಂದು ನಮ್ಮ ಕೈಯಿಂದನೇ ಚಾಟಿ ಕಿತ್ಕೊಂಡು ನಮ್ಮನ್ನೇ ಗಿರ್ಗಿಟ್ಲ ಆಡಿಸ್ತಿದ್ದಾಳಲ್ಲ ಇವಳು. ದೇವ್ರೇ, ಏನ್ ಮಾಡೋದು, ನಮ್ಮ ಟೈಮ್ ಚೆನ್ನಾಗಿಲ್ಲ. ನಮಗೂ ಒಂದು ಟೈಮ್ ಬಂದೇ ಬರುತ್ತೆ, ಆವಾಗ ನಾನು ಪಾಠ ಓದ್ತೀನಿ. ತಂಗೆಮ್ಮ ಹೇಳಿದ್ದು ಕರೆಕ್ಟ್. ಇವಳ ಐಡಿಯಾ ಏನು ಅಂತ ತಿಳ್ಕೊಂಡು ಆಮೇಲೆ ಇವಳನ್ನ ಮಟ್ಟ ಹಾಕೋಕೆ ಪ್ರಯತ್ನ ಪಡಬೇಕು. ಅಷ್ಟಕ್ಕೂ ನಮ್ಮ ಜನ್ಮ ಜಾಲಾಡ್ತೀನಿ ಅಂತ ಹೇಳಿದಾಳಲ್ಲ, ಇವಳ ಪ್ಲಾನ್ ಏನಿರಬಹುದು? ಏನೋ ಒಂದಿರ್ಬಹುದು. ತಾರಣ್ಣ ಅಂಕಲ್, ಏನಾಯ್ತು? ಏನಿಲ್ಲ, ನಡ್ಕೊಂಡು ಅಷ್ಟಿಷ್ಟು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ತಾರಣ್ಣ ಅಂಕಲ್, ಓ, ಈ ಸಾಂಗ್ ನಿಮ್ಗೆ ಸೂಟ್ ಆಗಲ್ಲ ಬಿಡಿ. ಅಯ್ಯೋ, ಏನೋ ಒಂದು ಹಾಡ್ಕೋತೀನಿ ಬಿಡಮ್ಮ. ನಿದ್ದೆ ಬರ್ತಾ ಇಲ್ವಾ? ಇಲ್ಲ, ಯಾಕೆ? ಬಿದ್ದಿದ್ದು ಮೈಕ ಏನಾದ್ರು ನೋವಿದ್ಯಾ? ಹಂಗೇನಿಲ್ಲಪ್ಪ, ನಾನು ವಾಕಿಂಗ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ. ಅಲ್ಲ, ಎಲ್ಲಾದ್ರೂ ಉಳ್ಕಿದ್ರೆ ಹೇಳಿ, ನಾನ್ ತೆಗಿತೀನಿ. ಯಾರು? ತಾವು? ಹಾ, ಅದೇ ಮೊನ್ನೆ ವಿಜಿದು ಉಳುಕ್ ತೆಗೆದ್ರಲ್ಲ, ಸೇಮ್ ಹಂಗೇನಾ? ಬೇಡಮ್ಮ, ನಮ್ಮ ಕಾಲನ ನಾವೇ ನೋಡ್ಕೋತೀವಿ. ನೀವುಗಳು ಬೇಡ ಅಂದ್ರು ನಾಳೆ ಬೆಳಿಗ್ಗೆ ಕೊಡ್ಬೇಕಾಗದನ್ನ ಕೊಟ್ಟೇ ತಿರ್ತೀನಿ.